ಕೆಎಚ್ ಮುನಿಯಪ್ಪ ಮನವೊಲಿಕೆ ಸರ್ಕಸ್ ನಡೀತಾ ಇದೆ. ಸದ್ಯಕ್ಕೆ ಸಿದ್ದರಾಮಯ್ಯ, ಜಾರ್ಜ್ ಸುರ್ಜೇವಾಲಾ ಅವರಿಂದ ಮನವೊಲಿಕೆ ಕಾರ್ಯ ನಡೀತಾ ಇದೆ. ಮುನಿಯಪ್ಪ ಅವರ ಜೊತೆಗೆ ಹಿರಿಯ ನಾಯಕರು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನ ನೀಡಿದ್ದಾಯ್ತು. ಆದರೆ ಕೆಎಚ್ ಮುನಿಯಪ್ಪ ಅವರ ಹಾದಿಯಲ್ಲೇ ಸಾಗಿದ್ರೆ ಬಹಳ ದೊಡ್ಡ ತಲೆನೋವಾಗುತ್ತೆ, ದೊಡ್ಡ ಹೊಡೆತ ಬೀಳುತ್ತೆ, ಮುಜುಗರ ಆಗುತ್ತೆ ಸರ್ಕಾರಕ್ಕೆ. ಇದೆಲ್ಲವನ್ನು ಕೂಡ ಅರಿತಿರುವಂತಹ ನಾಯಕರು ಈಗ ಮನವೊಲಿಕೆ ನಡೆಸ್ತಾ ಇದ್ದಾರೆ. ಆ ಫೋಟೋದಲ್ಲಿ ಗಮನಿಸ್ತಾ ಇದ್ದೀವಿ, ಕೆಎಚ್ ಮುನಿಯಪ್ಪ ಅವರ ಜೊತೆಯಲ್ಲಿ ಸಭೆ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಸೇರಿದಂತೆ ಅನೇಕ ನಾಯಕರು ಕೂಡ ಇದ್ದಾರೆ. ಕೆಜೆ ಜಾರ್ಜ್, ಪರಮೇಶ್ವರ್ ಸೇರಿದಂತೆ ಅನೇಕ ನಾಯಕರು ಕೂಡ ಇರೋದನ್ನ ಗಮನಿಸ್ತಾ ಇದ್ದೀವಿ. ಇವರೆಲ್ಲರೂ ಕೂಡ ಮನವೊಲಿಕೆ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಹಾದಿಯನ್ನ ತುಳಿಬಾರದು ಅನ್ನುವಂತಹ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಸಂಧಾನ ಸಭೆ ಇದು. ದೊಡ್ಡ ದೊಡ್ಡ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ರು, ಒಲವನ್ನ ವ್ಯಕ್ತಪಡಿಸಿದ್ರು. ಬೇರೆ ಖಾತೆಗಳು ಬೇಕು ಅನ್ನೋದಿತ್ತು. ಆಹಾರ ಸಚಿವರಾಗಿ ತಮಗೆ ಮುಂದುವರಿಯುವಂತಹ ಯಾವುದೇ ರೀತಿಯ ಆಸೆಗಳು ಇಲ್ಲ ಅನ್ನುವಂಥದ್ದನ್ನ ಬಹಿರಂಗವಾಗಿ ಹೇಳಿದ್ರು ಕೆಎಚ್ ಮುನಿಯಪ್ಪ. ಆದ್ರೆ ಮತ್ತೆ ಅದೇ ಖಾತೆ ಸಿಕ್ಕಿದೆ, ಸಮಾಜ ಕಲ್ಯಾಣ ಖಾತೆ ಸಿಕ್ಕಿಲ್ಲ ಅನ್ನುವಂತಹ ಬೇಸರವನ್ನ ಬಹಿರಂಗವಾಗಿ ಹೊರಗೆ ಹಾಕಿದ ನಂತರದಲ್ಲಿ ಈಗ ಅವರ ಮನವೊಲಿಕೆಗೆ ಸರ್ಕಸ್ಗಳು ನಡೀತಾ ಇದೆ. ಈ ಫೋಟೋದಲ್ಲಿ ಗಮನಿಸ್ತಾ ಇದೀವಿ. ಸಿದ್ದರಾಮಯ್ಯ, ಕೆಜೆ ಜಾರ್ಜ್, ಸುರ್ಜೇವಾಲಾ ಇವರೆಲ್ಲರೂ ಕೂತು ಮನವೊಲಿಕೆಯನ್ನ ನಡೆಸ್ತಾ ಇದ್ದಾರೆ. ಹಿರಿಯ ನಾಯಕರು ಅವರ ಮನವೊಲಿಕೆ ಹೇಗೆ ಮಾಡ್ತಾರೆ, ಯಾವ ಆಶ್ವಾಸನೆಗಳನ್ನ ನೀಡ್ತಾರೆ ಅನ್ನುವಂತ ಪ್ರಶ್ನೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಆಗ್ಲೇ ನಾವು ಹೇಳ್ತಾ ಇದ್ರಿ ಹಿರಿಯ ನಾಯಕರು ಈ ರಾಜೀನಾಮೆ ಪರ್ವದ ಹಾದಿಯನ್ನ ತುಳಿತಾ ಇದ್ದಾರೇನೋ ಅನ್ನುವಂತ ನಿಟ್ಟಿನಲ್ಲಿ ಅನಿಸ್ತಾ ಇದೆ. ಕೆಎಚ್ ಮುನಿಯಪ್ಪ ಅವರ ಈಗ ಸಂಧಾನದ ಸರ್ಕಸ್ ನಡೀತಾ ಇದೆ, ಅನೇಕರು ಇರೋದನ್ನ ಗಮನಿಸ್ತಾ ಇದೀವಿ. ಯಾವ ರೀತಿ ಸಮಾಧಾನ ಪಡಿಸಬಹುದು, ಡೀಟೇಲ್ಸ್ ಏನಿದೆ ಅದ್ರ ಬಗ್ಗೆ? ಖಂಡಿತ ಸಿದ್ದರಾಮಯ್ಯ ಅವರ ಮೇಲೆ ಜವಾಬ್ದಾರಿ ಇದೆ ಅಶ್ವಿನಿ. ಯಾಕಂದ್ರೆ ನಾವು ಆಗ್ಲೇ ಚರ್ಚೆ ಮಾಡ್ತಾ ಇದ್ವಿ, ಹಿರಿಯರನ್ನ ಸಂಪುಟಕ್ಕೆ ತೆಗೆದುಕೊಳ್ಳುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದಂತವರು ಸಿದ್ದರಾಮಯ್ಯರು. ಹಿರಿಯರು ಬೇಡ, ಕಿರಿಯರಿಗೆ ಅವಕಾಶ ಕೊಡೋಣ ಅನ್ನುವಂಥದ್ದು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಡಿಕೆ ಶಿವಕುಮಾರ್ ಅವರು ಕೂಡ ಒಂದಷ್ಟು ಒಲವನ್ನು ಹೊಂದಿದ್ರು. ಹೊಸದಾಗಿ ಕ್ಯಾಬಿನೆಟ್ ರಚನೆ ಮಾಡೋಣ, ಹಿಂದಿನ ಕ್ಯಾಬಿನೆಟ್ ನಲ್ಲಿ ಇದ್ದಂತವ್ರನ್ನ ಬಹುತೇಕರಿಗೆ ಕೈ ಬಿಡೋಣ, ಒಂದ್ 3-4 ಜನ ತೆಗೆದುಕೊಳ್ಳೋಣ, ಅನಿವಾರ್ಯತೆ ಇರೋರನ್ನ ಮಾತ್ರ ಅನ್ನುವಂಥದ್ದನ್ನ ಒಂದಷ್ಟು ಚರ್ಚೆ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಎಂಟ್ರಿ ಆದಂತಹ ಸಿದ್ದರಾಮಯ್ಯ ಅವರು ಹಿರಿಯರಿಗೆ ಆದ್ಯತೆ ಕೊಡಬೇಕು, ಹಿರಿಯರಿಗೂ ಕೂಡ ಮುಂದುವರಿಸಬೇಕು ಅನ್ನೋ ಒಂದು ಪಟ್ಟನ್ನ ಹಿಡ್ಕೊಂಡು ಕೂತರು. ಹೀಗಾಗಿ ಒಂದು ರೀತಿಯಲ್ಲಿ ಹೈಕಮಾಂಡ್ ಮಾತು ಕೇಳಬೇಕಾಗಿ ಬಂತು. ಯಾಕಂದ್ರೆ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಒಂದಷ್ಟು ಯಾವುದೇ ಭಿನ್ನಾಭಿಪ್ರಾಯನ, ಭಿನ್ನಮತೀಯ ಚಟುವಟಿಕೆಯನ್ನು ಮಾಡಲಿಲ್ಲ. ಹಾಗಾಗಿ ತಲೆಬಾಗ ಬಿದ್ದಂತ ಹೈಕಮಾಂಡ್ ಹಿರಿಯರಿಗೂ ಕೂಡ ಅವಕಾಶ ಕೊಡ್ತು. ಒಟ್ಟಾರೆ 13 ಜನ ಸಚಿವರು ಈಗ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಆದರೆ ನಿನ್ನೆ ರಾತ್ರಿ ಖಾತೆಯನ್ನ ಹಂಚಿಕೆ ಸಂದರ್ಭವಾಗಿ ಈಗ ಒಬ್ಬೊಬ್ಬರೇ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಸ್ವತಃ ಮುನಿಯಪ್ಪನವರ ಮನವೊಲಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುರ್ಜೇವಾಲಾ ಅವರು ಇದ್ದಾರೆ, ಜಾರ್ಜ್ ಅವರು ಇದ್ದಾರೆ, ಪರಮೇಶ್ವರ್ ಅವರು ಇದ್ದಾರೆ. ಆದರೆ ಮುನಿಯಪ್ಪನವರು ಅಷ್ಟು ಸುಲಭವಾಗಿ ಮನವೊಲಿತಾರೆ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಯಾಕಂದ್ರೆ ದಲಿತ ಎಡಗೈ ಸಮುದಾಯಕ್ಕೆ ಡಿಸಿಎಂ ಸ್ಥಾನ ಬೇಕು ಅನ್ನುವಂಥದ್ದು. ಈಗಾಗಲೇ ಬಲಗೈ ಸಮುದಾಯಕ್ಕೆ ಪರಮೇಶ್ವರ್ ಅವರಿಗೆ ಡಿಸಿಎಂ ಸ್ಥಾನ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಉತ್ತಮ ಖಾತೆಯನ್ನು ಆದ್ರೂ ಕೊಡಬೇಕಾಗಿತ್ತು ಅನ್ನುವಂಥದ್ದು ಅವರ ಅಸಮಾಧಾನ. ಹಾಗಾಗಿ ಆ ಖಾತೆ ಪಡೆದುಕೊಳ್ಳಕ್ಕೆ ಒಂದು ರೀತಿಯಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಹೈಕಮಾಂಡ್ ಈಗಲೂ ಕೂಡ ಅವಕಾಶ ಇದೆ. ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಆಗಮಿಸಿದಂತ ಸಂದರ್ಭದಲ್ಲಿ ಇಂತಹ ಹಿರಿಯರೆಲ್ಲರೂ ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಬದಲಾವಣೆ ಆಗುವಂತ ಸಾಧ್ಯತೆಗಳು ಗೋಚರಿಸುತ್ತವೆ. ಆದ್ರೆ ಅಂತಿಮವಾಗಿ ಚರ್ಚೆ ಆಗಬೇಕು, ಮನವೊಲಿಸುವಂತ ಕೆಲಸಗಳು ನಡೆದಿದ್ದಾವೆ. ಮನವೊಲಿದೇ ಇದ್ರೆ ಅಂತಿಮವಾಗಿ ಹೈಕಮಾಂಡ್ ನಾಯಕರಾದ್ರೂ ತಲೆಬಾಗಬೇಕಾಗುತ್ತೆ, ಇಲ್ಲ ಈ ಸಚಿವರ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಲ್ಲ, ಮನವೊಲ್ಲದ ಅವರ ಹೇಳಿಕೆಗಳಿಗೆ, ಅವರ ಸೂಚನೆಗಳಿಗೆ ತಲೆಬಾಗಿ ಮುಂದುವರಿಬೇಕಾಗುತ್ತೆ. ಅಶ್ವಿನಿ, ಆಲ್ ರೈಟ್ ಬಸವರಾಜ್, ಥ್ಯಾಂಕ್ ಯು. ಡೀಟೇಲ್ಸ್